GSPN ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧೆಡೆ ಸಂಭ್ರಮದಿಂದ ಆಚರಿಸಿದ ರಕ್ಷಾ ಬಂಧನ. ಬೀರಲಿಂಗೇಶ್ವರ ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಮತ್ತು ಸಂಕಲ್ಪ ಕಾಲೇಜಿನಲ್ಲಿ ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನಾ ಸಮಾರಂಭ. ವಾರ್ತೆಗಳ ವಿವರ. ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನಗರದ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾ ಬಂಧನವನ್ನು ಆಚರಿಸಿದರು. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಸ್ಟೇಷನ್ಗೆ ಬಂದ ಎಲ್ಲ ಸಹೋದರಿಯರು ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬಂದಂಥ ಸಹೋದರತ್ವತೆ ಭ್ರಾತೃತ್ವತೆ ಅಣ್ಣ ತಂಗಿ ಈ ಬಾಂಧವ್ಯತೆಗೆ ಹೊಸ ಮೆರಗನ್ನು ಕೊಟ್ಟಿದ್ದಾರೆ.
ಅದರ ಜೊತೆಗೆ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಇದಕ್ಕೆ ಹೆಚ್ಚಿನದಾಗಿದೆ. ಇದೇ ರೀತಿ ನಮ್ಗೆ ಹೆಚ್ಚಿನ ಕೆಲಸ ಮಾಡುವಂಥದ್ದು, ಈ ನಮ್ಮ ಅಕ್ಕ ತಂಗಿರನ್ನೆಲ್ಲ ರಕ್ಷಿಸುವಂಥ ಶಕ್ತಿ ದೇವರು ಕೊಡಲಿ, ಅವ್ರಿಗೂ ಎಲ್ಲ ದೇವರು ಒಳ್ಳೇದು ಮಾಡಲಿ. ನಮ್ಮ ಊರು, ನಮ್ಮ ಗಂಗಾವತಿ ಎಲ್ಲನೂ ಇದೇ ರೀತಿಯ ಸಹೋದರತ್ವತೆ ಇರಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯ. ದೇಶದ ಸರ್ವ ಜನತೆಗೂ ಇಂದು ರಕ್ಷಾಬಂಧನದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ವಿಶೇಷ ದಿನವಂದು ನಾವು ಈ ಮೊದಲೇ ಒಂದು ಆಟೋ ಚಾಲಕರಿಗೆ ಸಹ ನಾವು ರಕ್ಷಾಬಂಧನದ ಒಂದು ಕಾರ್ಯಕ್ರಮ ನಿರ್ವಹಿಸ್ಕೊಂಡು ಬಂದ್ವಿ. ಅದೇ ರೀತಿ ನಮ್ಮ ದೇಶದ ರಕ್ಷಾ ಕವಚಕರಾಗಿರ್ತಕ್ಕಂಥ ಮೇನ್ ಅಂತಂದರೆ ನಾವು ಸೈನಿಕರು ಮತ್ತು ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು. ಇವರು ಪ್ರತಿಯೊಬ್ಬ ವ್ಯಕ್ತಿಯಿಂದ ಹಿಡಿದು ಪ್ರಾಣಿಗಳನ್ನು ಸಹ ರಕ್ಷಣೆಯಿಂದ ಹಿಡಿದು ಇಡೀ ದೇಶದ ರಕ್ಷಣೆಗೆ ತಮ್ಮ ತನುಮನ ಪ್ರಾಣವನ್ನೇ ಸಮರ್ಪಣೆಯಾಗಿಟ್ಟು ಹಗಲು ರಾತ್ರಿ ಎನ್ನದೇ ಒಂದು ಕಾರ್ಯನಿರ್ವಹಿಸಿಕೊಂಡು ನಮ್ಮೆಲ್ಲರ ರಕ್ಷಣೆಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಬಾಂಧವರಿಗೂ ನನ್ನ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ರಕ್ಷಾಬಂಧನ ಅಂತಕ್ಕಂಥದ್ದು ಪುರಾತನ ಕಾಲದಿಂದಲೂ ನಾವು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಹಿಂದಿನ ದಿನಗಳಲ್ಲಿ ರಾಜರುಗಳು ಯುದ್ಧವನ್ನು ಮಾಡೋದಕ್ಕೆ ಹೋದಾಗ ಅವರ ಸಹೋದರಿಯರು, ಅವ್ರ ಮನೆಯವರು ಎಲ್ಲ ನಿಮಗೆ ಶ್ರೀರಕ್ಷೆಯನ್ನಾಗಲಿ, ನೀವು ಯುದ್ಧದಲ್ಲಿ ಜಯ ಗಳಿಸಿಕೊಂಡು ಬನ್ನಿ ಅನ್ನೋ ಒಂದು ಸಂದೇಶದೊಂದಿಗೆ ರಕ್ಷಣೆ ಬಂಧವನ್ನು ಕಟ್ತಾಯಿದ್ರು. ಹಾಗೆ ಈ ಒಂದು ಕತೆ ನೆನಪಾಗ್ತಕ್ಕಂಥದ್ದು, ಕೃಷ್ಣ ಕಂಸನನ್ನು ಸಂಹಾರ ಮಾಡೋ ಸಂದರ್ಭದಲ್ಲಿ ಅವನಿಗೆ ಕೈ ಬೆರಳಾದಾಗ ತಂಗಿ ಸುಭದ್ರೆ ಏನು ಮಾಡಿದ್ಲು, ತನ್ನ ಸೀರೆಯ ಸೆರಗನ್ನು ಕಟ್ಟಿಬಿಟ್ಟು ನಂತರ ಹೇಳಿದೆ, ಇದು ನಿನ್ನ ಶ್ರೀರಕ್ಷೆ ಆಗಿರಲಿ ಅಂತ ಹೇಳಿ. ಅಂದಿನಿಂದನೂ ನಮ್ಮ ಭಾರತ ದೇಶದಲ್ಲಿ ಈ ರಕ್ಷಾಬಂಧನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇವತ್ತು ರಕ್ಷಾಬಂಧನದ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಪೊಲೀಸ್ ಘಟಕದ ಸಿಬ್ಬಂದಿಯವರಿಗೆ ನೀವು ರಕ್ಷಾಬಂಧನವನ್ನು ಹಬ್ಬವನ್ನು ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ನಾವು ತುಂಬ ನಿಮಗೆ ಆಭಾರಿಯಾಗಿರ್ತೀವಿ. ಯಾಕೆಂದರೆ ಹಬ್ಬಗಳನ್ನಂದರೆ ನಾವು ಪ್ರತಿನಿತ್ಯ ಕರ್ತವ್ಯದಲ್ಲಿರ್ತೀವಿ. ಅಂಥದ್ರಲ್ಲಿ ನಮ್ಮನ್ನು ನೆನೆಸ್ಕೊಂಡು ನೀವು ಇಲ್ಲಿವರೆಗೂ ಬಂದು ನಮ್ಮ ಜೊತೆಗೆ ಈ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿದ್ದೀರಿ. ಹಾಗಾಗಿ ನಿಮಗೂ ನಿಮ್ಮ ಕುಟುಂಬಸ್ಥರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆಯದನ್ನು ಮಾಡಲಿ. ಈ ರಕ್ಷಾಬಂಧನ ದಿವಸ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನೂ ನಮ್ಮ ಹೆಚ್ಚಿನ ಶ್ರಮವಹಿಸಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡು ಇಲ್ಲಿಗೆ ಹಬ್ಬದ ಪ್ರತೀಕವಾದ ಈ ಶ್ರಾವಣ ಮಾಸದಲ್ಲಿ ನೂಲು ಹುಣ್ಣಿಮೆ ಅಂಗವಾಗಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ರಕ್ಷಾಬಂಧನ ಕಾರ್ಯಕ್ರಮ ನಗರ ಪೊಲೀಸ್ ಠಾಣೆ ಮತ್ತು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮತ್ತು ಆಟೋ ಚಾಲಕರಿಗೆ ರಕ್ಷೆಯನ್ನು ಕಟ್ಟುವ ಮೂಲಕ ಈ ರಕ್ಷಾಬಂಧನವನ್ನು ಆಚರಿಸಿದರು. ಈ ಅಣ್ಣ ತಂಗಿಯರ ಸಂಬಂಧ ಬಲು ಗಟ್ಟಿಯಾಗಿರಲಿ, ಅಣ್ಣನ ರಕ್ಷಣೆಗಾಗಿ ತಂಗಿ ಇರಲಿ, ತಂಗಿ ರಕ್ಷಣೆಗೆ ಅಣ್ಣ ಇರಲಿ ಎಂಬ ಭಾವನೆಯಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಈ ಎಲ್ಲ ರಕ್ಷಾಬಂಧನದ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರಿಗೂ ರಕ್ಷಾಬಂಧನ ಶುಭಾಶಯಗಳು ಹೇಳ್ತಾರೆ. ನಗರದ 27ನೇ ವಾರ್ಡಿನ ಶ್ರೀ ಅಖಂಡೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳು ಜರುಗಿದವು.
ಸಾಮೂಹಿಕ ವಿವಾಹವನ್ನು ಮಾಡೋರಿಗೆಲ್ಲ ಒಳ್ಳೆ ಅವಶ್ಯ ಇದಾಗುತ್ತೆ, ಭಾಳ ಯೂಸ್ ಆಗುತ್ತೆ ಇವರಿಗೆ. ಮತ್ತು ರೊಕ್ಕ ಜಾಸ್ತಿ ಖರ್ಚಾಗಿಲ್ಲ ನಿಮಗೆ, ಒಳ್ಳೆಯದು ಅವಶ್ಯಕತೆ ನಿಮಗೆ. ಮತ್ತು ದೇವಪ್ಪ ಕಾಮದಡಿ ಒಬ್ಬರೇ ಅಲ್ಲ, ಬೇರೆಯವರೆಲ್ಲರೂ ಮಾಡಬೇಕು. ಇದು ಒಳ್ಳೆ ರೀತಿ ಆಗುತ್ತೆ. ಮತ್ತು ಒಳ್ಳೆ ನಮ್ಮ ದೇವಪ್ಪ ಕಾಮದಡಿ ಹೇಳಿದ್ರು, ನಿನ್ನೆ ಹೇಳಿದ್ರು ಫಂಕ್ಷನಿಗೆ ನೀವು ಬರಲೇಬೇಕು ಸಾವಿರ, ಇಲ್ಲಾಂದ್ರೆ ಸಾವಿರ ಬರಲೇಬೇಕು ಅಂತ ಹೇಳಿದ್ರು. ಅದು ನಾನು ಬಂದೆ. ಇವತ್ತು ಸತತವಾಗಿ 12 ವರ್ಷದಿಂದ ಈ ಒಂದು ಸಾಮೂಹಿಕ ವಿವಾಹವನ್ನು ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಒಂದು ಕಾಲದಲ್ಲಿ ಒಂದು ಮದುವೆ ಆಗಬೇಕಂದ್ರೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚಾಗುತ್ತೆ. ಇವತ್ತು ಅದಕ್ಕೆ ಗಡುವನ್ನು ಹಾಕಿ ದೇವಪ್ಪ ಕಾಮರೆಡ್ಡಿ ಅವರು ಇವತ್ತು ಎಲ್ಲ ಯುವಕರ ಸಹಾಯದಿಂದ ಇವತ್ತೇನು ಸಾಮೂಹಿಕ ವಿವಾಹವನ್ನು ನಡೆದುಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಇವತ್ತು ಇನ್ನೂ ಅವರಿಗೆ ದೇವರು ಆ ಅಖಂಡೇಶ್ವರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಇನ್ನೂ ಮುಂದೆ ಇಂಥ ಸಾಮಾಜಿಕ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹಗಳು, ಪ್ರತಿಯೊಂದು ಕಾರ್ಯಗಳನ್ನು ಆ ದಂಪತಿಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ಆ ಅಖಂಡೇಶ್ವರಲ್ಲಿ ಕೇಳ್ಕೊಂತ ಎಲ್ಲ ಹಿರಿಯರ ಸಹಕಾರ ಮತ್ತು ಯುವಕರ ಸಹಕಾರದೊಂದಿಗೆ ಕೃಷಿ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಪ್ರಮುಖವಾಗಿ ಬಂಧುಗಳೇ, ನಮ್ಮ ಸಮಾಜ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಈ ಒಂದು ದೊಡ್ಡ ಮಟ್ಟದಲ್ಲಿ ಮದುವೆಗಳನ್ನು ಮಾಡೋದ್ರಿಂದ ಸಾಧ್ಯವಾಗ್ತಾ ಇಲ್ಲ ಬಡಜನರು ಅಂತಂದು ವಿಚಾರ ಮಾಡಿ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನ ನಾವು ವೈಯಕ್ತಿಕವಾಗಿ ತಂದ್ರೆ ಮಾಡ್ತಾ ಬಂದಿದ್ದೇವೆ. ಇದು ಒಂದು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುತ್ತಂತೇಳಿ ಎಲ್ಲರಿಗೂ ಸಿಕ್ಕತಕ್ಕಂತಹ ಸೌಭಾಗ್ಯವನ್ನು ಭಾಗಿಸಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಏನಾದರೂ ಸಹಕಾರ, ನಮಗೇನಾದರೂ ಒಂದು ಧೈರ್ಯ, ನನಗೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಈ ಒಂದು ಅಖಂಡೇಶ್ವರ. ಈ ಅಖಂಡೇಶ್ವರ ಇಲ್ಲ ಅಂದ್ರೆ ಈ ಕಾರ್ಯಕ್ರಮಗಳು ಮಾಡಕ್ ಸಾಧ್ಯವಾಗ್ತಿದ್ದಿಲ್ಲ. ಇಂಥ ಒಂದು ದೊಡ್ಡ ಶಕ್ತಿ ನಮ್ಮ ಅಖಂಡೇಶ್ವರನ ಆ ಪವಾಡಗಳಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗ್ತಾ ಇದೆ. ಅನೇಕ ಜನರು ಭಾವಿಸ್ಬೋದು ಇದು ಏನಾಗಿದೆ ಅಂದ್ರೆ ದೇವಪಾಲ ಮತ್ತು ಸ್ವಾರ್ಥಕ್ಕೆ ಮಾಡ್ತಿರ್ಬೋದು, ತನಗಾದ ಲಾಭದಿಂದ ಮಾಡ್ತಿರ್ಬೋದು ಅಂತ ಅನ್ಕೊಂಡಿದ್ರು. ಅದು ಖಂಡಿತ ಅವರ ಭ್ರಮೆಯಾಗಿರ್ತದೆ. ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಹಾಲುಮತ ಕುರುಬ ಸಮಾಜದ ಶ್ರೀ ಬೀರಲಿಂಗೇಶ್ವರ ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಸವಂತಗೌಡ ಪಾಟೀಲ್ ನೆರವೇರಿಸಿದರು. ಶೈಕ್ಷಣಿಕ ಪ್ರಗತಿಯ ಮೂಲಕ ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕು ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಸವಂತಗೌಡ ಪಾಟೀಲ್ ಹೇಳಿದರು. ನಗರದ ಕನಕಗಿರಿ ರಸ್ತೆಯಲ್ಲಿ ಹಾಲುಮತ ಕುರುಬ ಸಮಾಜ ಶ್ರೀ ಬೀರಲಿಂಗೇಶ್ವರ ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಹಾಲುಮತ ಕುರುಬ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಸಂಘಟಿತರಾಗುವ ಮೂಲಕ ಶಿಕ್ಷಣ ಪಡೆಯಬೇಕು ಎಂದರು. ಸಮಾಜದ ಮುಖಂಡ ವಿಠಲಾಪುರ ಯಮನಪ್ಪ ಮಾತನಾಡಿ, ಹಾಲುಮತ ಸಮಾಜದ ಹಿರಿಯರಾದ ತಡಸಾಲೆಪ್ಪ ಅವರು 11 ಗುಂಟಿ ಭೂಮಿ ದಾನವಾಗಿ ನೀಡಿದ್ದು, ಇದರಲ್ಲಿ ಸಮಾಜ 190 ಗುಂಟಿ ಭೂಮಿ ಖರೀದಿ ಮಾಡಲಾಗಿದ್ದು, ದೇವಾಲಯ, ಶೈಕ್ಷಣಿಕ ಸಂಸ್ಥೆ, ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಗುತ್ತದೆ. ಜನಪ್ರತಿನಿಧಿಗಳು ಸಹ ಸರ್ಕಾರದ ವತಿಯಿಂದ ಅನುದಾನ ಮಂಜೂರಿ ಮಾಡಿಸುವಂತೆ ಮನವಿ ಮಾಡಿದರು. ಸಮಾಜದ ಗುರುಗಳಾದ ಸಿದ್ದರಾಮಯ್ಯ ಗುರುವಿನ್, ಎಪಿಎಂಸಿ ನಿರ್ದೇಶಕ ಸಣ್ಣಕ್ಕಿ ನೀಲಪ್ಪ ಶರಣೇಗೌಡ, ನಗರಸಭೆ ಮಾಜಿ ಅಧ್ಯಕ್ಷ ಕೆ ವೆಂಕಟೇಶ್, ನಗರ ಘಟಕದ ಅಧ್ಯಕ್ಷ ಕೆ ನಾಗೇಶಪ್ಪ, ಯಮನೂರಪ್ಪ, ಶಿವಪ್ಪ, ಮಲ್ಲಿಕಾರ್ಜುನ, ರಾಜಪ್ಪ ಹಣವಾಳ್, ಕೆಬಿ ಜೂಡಿ, ಅಶೋಕ್ ಗೌಡ, ಡ್ಯಾಗಿ ರುದ್ರೇಶ್ ಸೇರಿದಂತೆ ಹಾಲುಮತ ಸಮಾಜ ಬಾಂಧವರು ಇದ್ದರು. ಭೂಮಿ ದಾನಿ ಮಾಡಿದಂಥ ಪ್ರಥಮವಾಗಿ ತಡಸಾಲೆಪ್ಪ ಯಜಮಾನರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಯಾಕಂದರೆ ಈಗ ವಾಣಿಜ್ಯ ನಗರ ಆಗಿರೋದ್ರಿಂದ ಗಂಗಾವತಿಯಲ್ಲಿ ಇಂಚಿಂಚಿಗೂ ಬೆಲೆ ಇದೆ. ಅಂಥದ್ರಲ್ಲಿ 11 ಗುಂಟಿ ಭೂಮಿ ಕೊಡೋದಂದರೆ ಅದು ರೋಡಿಗೆ ಎತ್ತಿಕೊಂಡು ಸಾಮಾನ್ಯದ ಕೆಲಸ ಅಲ್ಲ. ಹಾಗಾಗಿ ಈ ಸಮಾಜದ ಸಲುವಾಗಿ ಎಲ್ಲರ ಏಳಿಗೆಯನ್ನು ಬಯಸಿದಂಥ ತಡಸಾಲೆಪ್ಪ ಯಜಮಾನರಿಗೆ ಅಭಿನಂದನೆಗಳು. ಈಗಾಗಲೇ ಸಮಾಜದ ಪೂರ್ವವಾಗಿ ಸಮಾಜದಂತೆ ಇಲ್ಲಿ ಅನೇಕ ವಾಣಿಜ್ಯ ಮಳಿಗೆಗಳನ್ನು ಹಾಗೂ ಹಾಸ್ಟೆಲ್ ಹಾಗೂ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಲು ಒಂದು ಹಾಲುಮತ ಸಮಾಜ ಗಂಗಾವತಿ ತಾಲೂಕಿಗೆ ಒಂದು ಯೋಜನೆ ಹಾಕಿಕೊಂಡಿದೆ. ಇದಕ್ಕಾಗಿ
ಇಲ್ಲಿ ನಮ್ಮ ಸಮಾಜದ ವತಿಯಿಂದ ಬೀರಲಿಂಗೇಶ್ವರ ಗುಡಿ ಆಗಲಿ, ದೇವಸ್ಥಾನ ಆಗಲಿ, ಬೈಲಲಿಂಗೇಶ್ವರ ಆಗಲಿ ಯಾವುದೇ ಗುಡಿ ಇಲ್ಲದ ಕಾರಣದಿಂದ ಸಮಾಜದ ಮುಖಂಡರೆಲ್ಲರೂ ಕುರಿತು ಚರ್ಚೆ ಮಾಡಿ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ಹಿಂದೆ ಹಿರಿಯರು ಎಲ್ಲರೂ ಈ ಸ್ಥಾನವನ್ನು ಭದ್ರವಾಗಿರಿಸಿದ್ರು. ಈಗಿನ ಯುವ ಮುಖಂಡರೆಲ್ಲರೂ ಕೂಡಿ ಇದನ್ನು ನಿರ್ಮಾಣ ಮಾಡೋಣ ಅಂತ ಒಂದು ಕೆಲಸ ಕೈಗೆತ್ತಿಕೊಂಡಿದ್ದಾರೆ. ಆದಷ್ಟು ಸಮಾಜದ ವತಿಯಿಂದ ಹಾಗೂ ರಾಜಕೀಯ ಮುಖಂಡರ ಸಹಾಯದಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ ಸಂಗ್ರಹಣೆ ಮಾಡಿ ಉಳಿದಂತೆ ನಮ್ಮ ಸಮಾಜದ ಮುಖಂಡರೆಲ್ಲರೂ ತಮಗೆ ಸಾಧ್ಯ ಆದಷ್ಟು ಸಂಗ್ರಹಣೆ ಮಾಡಿಕೊಟ್ಟು ಗುಡಿ ನಿರ್ಮಾಣ ಮಾಡಬೇಕು ಅನ್ನೋಂಥ ತೀರ್ಮಾನ ತಗೊಂಡು ತಾರೀಕು 6/8/17 ರವಿವಾರ ಈ ದಿನ ನಮ್ಮ ಗಂಗಾವತಿಯ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಭೂಮಿ ಪೂಜೆಯನ್ನು ಸರಳ ರೀತಿಯಲ್ಲಿ ನಮ್ಮ ಸಮಾಜದ ಎಲ್ಲ ನಮ್ಮ ಜನಾಂಗದ ಇದರಲ್ಲಿ ಮಾಡಿದ್ದೇವೆ. ಇದು ಇಲ್ಲಿ ಏನಂದರೆ ಬೀರಲಿಂಗೇಶ್ವರ ಗುಡಿ ಮತ್ತು ಕಲ್ಯಾಣ ಮಂಟಪ ಮತ್ತು ವಾಣಿಜ್ಯ ಸಂಕೀರ್ಣ ಭವನ ಹಾಗೂ ಹಾಸ್ಟೆಲು ಮತ್ತು ಸ್ಕೂಲು ಈ ಎಲ್ಲ ಯೋಜನೆಗಳನ್ನು ಇಟ್ಕೊಂಡಿದ್ದೇವೆ. ಈ ಎಲ್ಲ ಯೋಜನೆಗಳನ್ನು ಪೂರೈಸಬೇಕಾದ್ರೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಮೇಲೆ ಆಗುತ್ತೆ. ಅದಕ್ಕೋಸ್ಕರ ಈ ಯೋಜನೆಗೆ ಏನೈತೆ ಎಲ್ಲ ನಮ್ಮ ಸಮಾಜ ಬಂಧುಗಳು ಹಾಗೂ ಸಹಕಾರಿ ಸರ್ಕಾರದಿಂದ ಇದಕ್ಕೆ ಹೆಚ್ಚಿನ ಒಂದು ಅನುದಾನ ಕೊಡಲಿ ಅಂತ. ಗಂಗಾವತಿ ನಗರದಲ್ಲಿ ಭಾಳ ವರ್ಷದಿಂದನೂ ನಮ್ಮ ಆಲಮತ ಸಮಾಜದ ಎಲ್ಲರ ಒಂದು ಆಸೆ ಆಗಿತ್ತು, ಮಾಡಬೇಕನ್ನೋದು ಭಾಳ ಒಂದು ಕನಸಾಗಿತ್ತು. ಈ ಒಂದು ದೇವಸ್ಥಾನ, ಬೀರಲಿಂಗೇಶ್ವರ ದೇವಸ್ಥಾನ ಹಾಗೂ ಕಲ್ಯಾಣ ಮಂಟಪ ಹಾಗೂ ವಿದ್ಯಾಸಂಸ್ಥೆಗಳು ಹಾಗೂ ಕಮರ್ಷಿಯಲ್ ಕಾಂಪ್ಲೆಕ್ಸು ಹಾಗೂ ಇನ್ನು ಹೆಚ್ಚಿನ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಗಳನ್ನು ಮಾಡಲು ಈ ಹಿಂದೆ ಹೆಚ್ಚು ಕಡಿಮೆ ಒಂದು 15 ವರ್ಷದ ಕೆಳಗ ಈ ಒಂದು ಸ್ಥಳವನ್ನು, ಈ ಭೂಮಿ 11 ಗುಂಟೆ ಭೂಮಿಯನ್ನು ನಮ್ಮ ಸಮಾಜದ ಮುಖಂಡರಾದಂಥ ಯಜಮಾನರು, ತರಸಲಪ್ಪ ಯಜಮಾನರು 11 ಗುಂಟೆ ನಮಗೆ ಗುಡಿ ಕಟ್ಟಲು ಅವತ್ತಿಗೆ 15 ವರ್ಷದ ಕೆಳಗ ಅವರು ಈ ಜಾಗವನ್ನು ಕೊಟ್ಟಿದ್ದರು. ನಾವು ಅಷ್ಟು ಜಾಗ ಸಾಲಲ್ಲ ಅಂದ್ರೂ ಮತ್ತೆ ಸಮಾಜದವರೆಲ್ಲ ಕೂಡಿ ಎಲ್ಲರೂ ಹಾಕಿ ಇನ್ನೊಂದು 10 ಗುಂಟೆ ಒಟ್ಟು 21 ಗುಂಟೆ ಸ್ಥಳ ಇರೋದು ಇದು. ನಗರದ ವಿವೇಕ ಭಾರತಿ ಶಾಲಾ ವಿದ್ಯಾರ್ಥಿಗಳು ರಕ್ಷಾಬಂಧನ ಹಬ್ಬದ ಅಂಗವಾಗಿ ವಿವಿಧ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ರಾಖಿ ಕಟ್ಟುವ ಮೂಲಕ ರಾಖಿ ಹಬ್ಬವನ್ನು ಆಚರಿಸಿದರು. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು. ಶಾಲೆಯ ವತಿಯಿಂದ ಪ್ರತಿ ವರ್ಷ ರಕ್ಷೆಯನ್ನು ಕಟ್ಟಲಿಕ್ಕೆ ಸರ್ಕಾರಿ ಹಾಸ್ಪಿಟಲ್, ಸ್ಕೂಲ್ಗಳಿಗೆ ನಾವು ರಕ್ಷೆಯನ್ನು ಕಟ್ಟಲಿಕ್ಕೆ ಹೋಗ್ತೀವಿ. ಇದನ್ನು ಯಾವುದಕ್ಕೆ ಕಟ್ತೀವಿ ಅಂದರೆ ದೇಶದ ರಕ್ಷಣೆಗೋಸ್ಕರ ನಾವೆಲ್ಲರೂ ಬದ್ಧರಾಗೋಣ ಎನ್ನುವುದಕ್ಕೋಸ್ಕರ ರಕ್ಷೆಯನ್ನು ನಾವು ಕಟ್ತೀವಿ. ನಾವು ಯಾವುದೇ ಗಂಡು ಹೆಣ್ಣು ಎಂದು ಭೇದ ಮಾಡುವುದಿಲ್ಲ, ಅದಕ್ಕಾಗಿ ರಕ್ಷೆಯನ್ನು ಕಟ್ಟುತ್ತೀವಿ. ಪೊಲೀಸ್ ಸ್ಟೇಷನ್, ಜಿಲ್ಲಾ ಆಸ್ಪತ್ರೆಗಳಿಗೆ ರಕ್ಷೆಯನ್ನು ಕಟ್ಟುತ್ತೀವಿ. ಈ ವಿವೇಕಾನಂದ ವಿದ್ಯಾಸಂಸ್ಥೆ, ವಿವೇಕ ಭಾರತಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ವತಿಯಿಂದ ನಾವು ಪ್ರತಿ ವರ್ಷ ಸರ್ಕಾರಿ ಕಚೇರಿಗಳಿಗೆ, ಜಿಲ್ಲಾ ಕೋರ್ಟ್ಗಳು, ಆಸ್ಪತ್ರೆ ಆಮೇಲೆ ಈ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆಯೂ ನಾವೇನು ಮಾಡ್ತೀವಿ, ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ರಕ್ಷೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟಾಫಿಗೂ ಕೂಡ ನಾವೇನು ಮಾಡ್ತೀವಿ, ರಕ್ಷೆಯನ್ನು ಕಟ್ಟಿ ಬಂಧನದ ಸಂದೇಶವನ್ನು ಪ್ರತಿಯೊಬ್ಬರಿಗೂ
ಹಂಚಿಕೆಯನ್ನು ಮಾಡ್ತೀವಿ. ಈ ರಕ್ಷಾಬಂಧನದ ಸಂದೇಶ ಏನಪ್ಪ ಅಂತಂದರೆ, ನಾವು ಎಲ್ಲರೂ ಸೇರಿ, ಹೆಣ್ಣು ಗಂಡು ಅಕ್ಕ ತಂಗಿಯರು ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಒಗ್ಗೂಡಿ ನಾವು ಏನನ್ನು ಮಾಡೋಣ, ದೇಶದ ರಕ್ಷಣೆಗೆ ಕಂಕಣಬದ್ಧರಾಗಿರೋಣ ಅನ್ನೋ ಉದ್ದೇಶದಿಂದನೇ ನಾವೇನು ಮಾಡ್ತೀವಿ, ಈ ರಕ್ಷಾಬಂಧನವನ್ನು, ಈ ರಕ್ಷೆಯನ್ನು ಎಲ್ರಿಗೂ ರೇಷ್ಮೆಯ ನೂಲನ್ನು ಕಟ್ಟಿ ನಾವೆಲ್ರಿಗೂ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಕಂಕಣಬದ್ಧರಾಗಿರೋಣ ಅಂತ ಹೇಳ್ತಾ ಈ ರಕ್ಷೆಯನ್ನು ಕಟ್ತೀವಿ. 1984ರಿಂದ ನಮ್ಮ ಶಾಲೆ ಸ್ಥಾಪನೆ ಆಯಿತು. ಅಲ್ಲಿಂದನೇ ಈ ಸಂಪ್ರದಾಯವನ್ನು ಪ್ರತಿ ವರ್ಷ ನಾವು ಮಕ್ಕಳನ್ನು ಕರ್ಕೊಂಡು ಹೋಗಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗಿ ರಕ್ಷೆಯನ್ನು ಎಲ್ಲ ಮಕ್ಕಳಿಂದ ಎಲ್ಲ ಅಧಿಕಾರಿಗಳಿಗೆ ಕಟ್ಟಿಸಿ ಅವರನ್ನೂ ಕೂಡ ನಾವು ದೇಶ ರಕ್ಷಣೆಗೆ ಬದ್ಧರಾಗೋದಲ್ಲದೆ ಅವರನ್ನೂ ಕೂಡ ನಮ್ಮ ದೇಶ ರಕ್ಷಣೆಗಾಗಿ ಸಿದ್ಧರಾಗಿ ಅಂತ ಎಲ್ಲರನ್ನೂ ಎಚ್ಚರಿಸೋದಕ್ಕೋಸ್ಕರ ಈ ರಕ್ಷೆಯನ್ನು ಕಟ್ತೇವೆ. ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಗಸ್ಟ್ 23ರಂದು 371 ಜೆ ಕಲಂ ಅಡಿಯಲ್ಲಿ ಖಾಸಗಿ ಶಾಲೆಗಳಿಗೆ ವೇತನ ಅನುದಾನ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಧನ ಸಹಾಯ ನೀಡುವಂತೆ ಒತ್ತಾಯಿಸಿ ಬೃಹತ್ ಸಮಾವೇಶವನ್ನು ಕಲಬುರಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಎಂಬಿ ಅಂಬಲ್ಗಿ ಅವರು ತಿಳಿಸಿದ್ದಾರೆ. ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಕಲಬುರಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟ ವತಿಯಿಂದ ಆಗಸ್ಟ್ 23ರಂದು 371 ಜೆ ಕಲಂ ಅಡಿಯಲ್ಲಿ ಖಾಸಗಿ ಶಾಲೆಗಳಿಗೆ ವೇತನ ಅನುದಾನ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಧನ ಸಹಾಯ ನೀಡುವಂತೆ ಒತ್ತಾಯಿಸಿ ಬೃಹತ್ ಸಮಾವೇಶವನ್ನು ಕಲಬುರಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಖಾಸಗಿ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಪಾಲ್ಗೊಳ್ಳುವಂತೆ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಂಬಿ ಅಂಬಲ್ಗಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪರಮೇಶ್ವರ್ ಬಿ, ಮನೋಜ್ ಹಿರೇಮಠ್, ಬಸವರಾಜ್ ಸಣ್ಣಕ್ಕಿ ಬಳ್ಳಾರಿ, ಯರಿಸ್ವಾಮಿ ರಾಯಚೂರ್, ಎಕೆ ಮಹೇಶ್ ಕುಮಾರ್, ಶಿವಪ್ರಕಾಶ್, ಚಂದ್ರಶೇಖರ್ ಕುಂಬಾರ್ ಸೇರಿದಂತೆ ಇನ್ನಿತರರು ಇದ್ದರು. ಗೌರ್ಮೆಂಟ್ ಆರ್ಡರ್ ತೊಗೊಂಡು ನಾನು ಕೆಲವು ಮಂದಿ ಮಿನಿಸ್ಟ್ರುಗಳು ತೋರಿಸಿದಾಗ ಮಿನಿಸ್ಟ್ರುಗಳು ಅಂಬಲ್ಗರಿಗೆ ಆಗ್ತದೆ ಅಂತಿರು. ಆದರೆ ದುರ್ದೈವಶಾತ್ ಯಾವ ಮಿನಿಸ್ಟ್ರುಗಳು ಯಾವ MLAಗಳು ಇವತ್ತಿಗೆ HKDB ಸೆಕ್ರೆಟರಿ ಕೇಳಿಲ್ಲ. ಕೇಳಬೇಕಾಗಿತ್ತಲ್ಲ, ಇದು ಬಂದು 1 ತಿಂಗಳಾಯ್ತು, 1 ವರ್ಷ ಆಯ್ತು. ನಮಗೆ ನಾನು ಹೇಳೋದಿಲ್ಲ, ಇಬ್ಬರು ಮಿನಿಸ್ಟ್ರು ಅಂಬಲ್ಗರಿಗೆ ಆಗ್ತಾ ಚಿಂತೆ ಬಿಡಿ ಅಂದ್ರೆ 1 ವರ್ಷ ಐತಲ್ರಿ, ಏನು ಮಾಡ್ತಾರೆ ನೀವಂತೂ ಮಾಡಿಲ್ಲ, ನಾವು ಆರ್ಡರ್ ತಂದಿದೆ ಕುಡ್ಲಾಗ ಬರ್ತದೆ ಅಂತ ಹೇಳ್ಯಾರ. ಅದಕ್ಕೆ ನಾವು ಆಮ್ಲಕ್ಕೆ ಕೇಳಿದೆವು, ಎರಡೇ ಕುಡ್ಲಾಗ ಬರ್ತಿತ್ತು ಅಂದ್ರೆ ಕೊಡ್ತೇವೆ ಅಂತೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಬರೀಲಿ, ಯಾವುದೂ ಮಾಡೋದಿಲ್ಲ, ಕುಡ್ಲಾಗೂ ಬರೋದಂತಿಲ್ಲ, ಕೊಡ್ತೇವೆ ಅಂದಿಲ್ಲ, ಸುಮ್ಮನೆ ಪೆಂಡಿಂಗ್. ಈ ಪೆಂಡಿಂಗ್ ಇಡೋದ್ರಿಂದ ಯಾವುದೇ ಸಮಸ್ಯೆ. ಮತ್ತು 4 ವರ್ಷ ಸರ್ ಗೌರ್ಮೆಂಟ್ ಚಾಲ ಮುಗಿತದೆ 1 ವರ್ಷ. ಅದಕ್ಕೆ ಇದು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸಮಯ. ನಾವೇಂತೀವಿ ಪಕ್ವವಾಗಿದೆ ಟೈಮ್. ಈ ಪಕ್ವವಾಗಿರ್ತಕ್ಕಂಥ ಟೈಮ್ನಲ್ಲಿ ನಾವು ಬಿಟ್ಟರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಅಂತ. ಅದಕ್ಕೆ 2 ಪ್ರಮುಖವಾದಂಥ ಬೇಡಿಕೆಗಳು, ಒಂದು ವೇತನ ಅನುದಾನ ಕೊಡಬೇಕು. ಇನ್ನು ಕೆಲವು ಮಂದಿ ಏನಂತಾರೆ, ನಿಮ್ಮಲ್ಲಿ ಇರ್ಬೋದು, ಏನ್ರಿ ನಾವೆಲ್ಲ ಹೋರಾಟ ಮಾಡ್ತೇವೆ, MLA MLC ಅವರಿಗೆ ಸಿಗ್ತಿದ್ದಾರೆ, ಅವರಿಗೆ ಸಿಗಲಕ್ಕೆ ಹೋಗಲಕ್ಕೆ, ಅವ್ರಿಗೆ ಸಿಕ್ಕ ಮೇಲೆ ನಮ್ಗೆ ಸಿಗ್ತಲ್ಲ, ಒಂದು ಒಪ್ಕೋತೀವಿ, ಅವ್ರು ಬಿಡೋಂಗಿಲ್ಲ. ಹೆಂಗಾರ ಮಾಡಿ, ಯಾಕಂದ್ರೆ ಅವರು ಸ್ಕೂಲ್ಗಳೆಲ್ಲ ಕಡೆ ಪ್ರತಿಯೊಂದು ತಾಲೂಕದಲ್ಲಿ ಮಿನಿಸ್ಟ್ರುಗಳವ, MLAಗಳವ, XMLA ಅವ, ZPದವ್ರು ಅವೇ ಅದ್ರ ಬಗ್ಗೆ ಇಲ್ಲ. ನಾವು ಮಾಡಿದಾಗ ಅವ್ರಿಗೆ ತೊಗೊಂಡ್ರೆ ಒಂದೊಂದು ಬೆನ್ನಿಗೆನ ಕೊಡ್ಬೇಕಲ್ಲ, ನೆಕ್ಸ್ಟ್ ಟೈಮ್ ಅನ್ನು ಕೊಡಲೇಬೇಕಲ್ಲ. ಅದಕ್ಕೆ ಕೆಲವೊಂದು ಸಲ ಅವ್ರಿಗೆ ಸಿಕ್ಕರೆ ಅವ್ರು, ಇನ್ನು ಕೆಲವು ಮಂದಿಗೆ SC STಗೆ ಸಿಗಲೇಕ, ಮೈನಾರಿಟಿ ಸಿಗಲೇಕ, 10 ಮಂದಿಗೆ ಸಿಗಲೇಕ, ಇನ್ನು ಕೆಲವು ಮಂದಿ ಬಜೆಟ್ ಹೆಂಗೆ ಕೊಡ್ತಾರೆ ಅಂತಾರೆ. ನಮ್ಮಲ್ಲೇ ವಾದ ಸರ್, ನಿಮ್ಮ ಕಲ್ಪನೆ ಇರಲಿ, ಈ ಒಂದು ಕೆಲಸಗಳಿಗಾಗಿ ಅಂದರೆ ಈ ಒಂದು ಸುಮಾರು ಖಾಸಗಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಗಾಗಿ ಅಂತೇಳಿ 400 crores 4 ವರ್ಷ ಡೆಡ್ ಸ್ಟಾಕ್ ಇದೆ. 400 ಕೋಟಿ ಡೆಡ್ ಸ್ಟಾಕ್ ಇದೆ. ಇದ್ರ ಬಗ್ಗೆ ಯಾರೂ ಚಕಾರ ಇರ್ತಾ ಇಲ್ಲ. ಯಾರು MLAಗಳಿಗೆ ಗೊತ್ತಿಲ್ಲ, ಮಿನಿಸ್ಟ್ರುಗಳಿಗೆ ಗೊತ್ತಿಲ್ಲ, MLCಗಳಿಗೆ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ, ಬಾಯಿ ಮುಚ್ಕೊಂಡು ಗಪ್ ಕುಂತಾರೆ. ಅದಕ್ಕೆ ನಮಗವ್ರಿಗೆ ಏನಾಗ್ತದೆ, ಕೆಲವು ಸಂಸ್ಥೆಗಳು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ಲೀಸಿಂಗ್ ಮಾಡ್ತಾರೆ. MLA ನಾವು ಪ್ಲೀಸಿಂಗ್ ಮಾಡೋದು, ಪ್ಲೀಸಿಂಗ್ ಎಷ್ಟು ದಿವ್ಸ ಮಾಡೋದು ಪ್ಲೀಸಿಂಗು? ಸರ್ಕಾರ ಬಂದು 4 ವರ್ಷ ಮುಗಿಲಾಕ ಬಂತು. ಅವರು ಸಿದ್ದರಾಮಯ್ಯ ಬಲ್ಲಿ ಚೀಫ್ ಮಿನಿಸ್ಟರ್ ಬಲ್ಲಿ ಹೋದಾಗ ಹೇಳ್ತಾರೆ, ನಾವು ಮಾಡ್ತೇವೆ, ಚೀಫ್ ಮಿನಿಸ್ಟ್ರು ಕೂಡ ನಮ್ಮ ಲೆಟ್ರ್ ಕೊಟ್ಟಿದ್ದಾನೆ ಮಾಡಿರಿ ಅಂತೇಳಿ. ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಹೆಂಗೆ ಅದೀಗ ನಾವು ಹೇಳಿದ್ರಲ್ಲ 371 ಶಿಕ್ಷಕರ ಹತ್ರ ಜೊತೆಗೆ ಮಾತಾಡಿ ಆಮೇಲೆ ಅವರು ಫೋನ್ ನಂಬರ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಫೋನ್ನಲ್ಲೇ ಅವರ ನಮ್ಮ ಒಂದು ಈ ಹೋರಾಟದ ಸ್ನೇಹ ಮುಂದುವರಿಲಿಕ್ಕೆ ಕಾರಣ ಆಯಿತು. ಇವತ್ತೇನು ಅವರು ಹೈದರಾಬಾದ್ ಕರ್ನಾಟಕ ಮಟ್ಟದ ಒಂದು ಸಮಾವೇಶವನ್ನು ಗುಲ್ಬರ್ಗದಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಏನು ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಅವರಿಗೆ ನೀಡೋಣ. ಇನ್ನು ನಮ್ಮ ಶಿಕ್ಷಕರು ಎಲ್ಲೆಲ್ಲಿ ನಿಮಗೆ ಪರಿಚಯ ಇದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ನಾವು ಅವ್ರಿಗೊಂದು ಬಲ ತುಂಬಿದರೆ ಅದರಿಂದ ಈ ಭಾಗದ ಶಿಕ್ಷಕರು ಇದುವರೆಗೆ ನಾವೇನು ಕಷ್ಟ ಅನುಭವಿಸಿದ್ವಿ, ಇನ್ನು ಮುಂದೆ ಬರೋಂಥರಾದರೂ ಕೂಡ ಈ ಕಷ್ಟಗಳನ್ನ ಅನುಭವಿಸಲಾರ್ದಂಗೆ ಇರಲಿ ಅನ್ನೋದಕ್ಕೆ ನಮಗೊಂದು ಶ್ರಮ ವಹಿಸಿ ನಗರದ ಸಂಕಲ್ಪ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸಂಕಲ್ಪ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಉದ್ಘಾಟನಾ ಸಮಾರಂಭ ನಡೆಯಿತು.
ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು ಹಾಗೂ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದು ಉಪನ್ಯಾಸಕರಾದ ನಾಗರಾಜ್ ಎಸ್ ಗುತ್ತೇದಾರ್ ಹೇಳಿದರು. ನಗರದ ಸಂಕಲ್ಪ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸಂಕಲ್ಪ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದು ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಹೊಂದಬೇಕು. ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ದೇಶದಲ್ಲಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದರು. ಈ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಕಲ್ಪ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಹೇಮಂತರಾಜ್ ಕಲ್ಮಂಗಿ, ಮುಖ್ಯ ಅತಿಥಿಗಳಾದ ಶರಣೇಗೌಡ ಬೂದುಗುಂಪ, ಮಲ್ಲಿಕಾರ್ಜುನ ಎಸ್ ಸಿಂಗನಾಳ್, ಎಲ್ ಬಸವರಾಜ್ ಕೇಸರಟ್ಟಿ, ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ, ಪ್ರಾಚಾರ್ಯರಾದ ಬಸಪ್ಪ ಶಿರ್ಗೇರಿ, ಡಾಕ್ಟರ್ ಎಂಆರ್ ಮಂಜುನಾಥ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಮ್ಮ ಕಾಲೇಜು ಕೇವಲ 150 ವಿದ್ಯಾರ್ಥಿಗಳಿಂದ ನಮ್ಮ ಪ್ರಯಾಣ ಪ್ರಾರಂಭ ಆಯಿತು. ಪ್ರಥಮ ಬಾರಿ ನಮ್ಮ ಕಾಲೇಜಿಗೆ ಕೇವಲ 150 ವಿದ್ಯಾರ್ಥಿಗಳು ಮಾತ್ರ ಪ್ರವೇಶವನ್ನು ಪಡೆದರು. ಇವತ್ತು ಕನಿಷ್ಠ 800 ವಿದ್ಯಾರ್ಥಿಗಳಿಂದ 1000 ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಕೊಡುಗೆ ಅಥವಾ ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಏನಿದೆ ಅಂತ ನಿಮಗೆ ಭಾಸವಾಗ್ತಾ ಇದೆ. ಎಲ್ಲ ಸಾಧನೆಗಳಿಗೆ ಕಾರಣ ನಮ್ಮ ಸಂಸ್ಥೆ ಗಂಗಾವತಿ ನಗರದಲ್ಲಿ ಒಂದು ವಿಶಿಷ್ಟವಾದಂತಹ ಮತ್ತು ಹೆಜ್ಜೆ ಗುರುತನ್ನು ಕಾಣಿಸುವ ಹಾಗೆ ಬೆಳಲಿಕ್ಕೆ ಕಾರಣೀಕರ್ತರು ನೇರವಾಗಿ ಯಾರಂತಂದ್ರೆ ನಮ್ಮ ಗಂಗಾವತಿ ನಗರದ ಮತ್ತು ಗಂಗಾವತಿ ನಗರದ ಸುತ್ತಮುತ್ತಲಿನ ಎಲ್ಲ ನಿವಾಸಿಗಳ, ಪಾಲಕರ, ಪೋಷಕರ ಮತ್ತು ವಿದ್ಯಾರ್ಥಿಗಳ ಅಭಿಲಾಷೆಗೆ ಸ್ಟಡಿ ಮಾಡಿ ಏನು ಸಾಧನೆ ಮಾಡಿರಿ ಆ ಎಲ್ಲ ನೇರವಾದ ಕಾರಣೀಕರ್ತರು ಮತ್ತು ನಮ್ಮ ಸಂಸ್ಥೆಯ ಯಶಸ್ಸಿಗೆ ನೀವೇ ಕಾರಣೀಕರ್ತರು ಅಂತ ಹೇಳ್ಕೊಳ್ಳಿಕ್ಕೆ ನಾವು ಮತ್ತೆ ಸಂತೋಷ ಮಾಡ್ತಾರೆ. ತುಂಬಾ ಸಂತೋಷದ ವಿಷಯ. ಯಾಕಂದ್ರೆ ಸಾಮಾಜಿಕ ಮೌಲ್ಯಗಳನ್ನ, ಸಾಂಸ್ಕೃತಿಕ ಜವಾಬ್ದಾರಿಗಳನ್ನ, ಸಮಾಜದ ನೀತಿ ನಿಯಮಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇಂದಿನ ಶಾಲಾ ಕಾಲೇಜುಗಳಿಗಿದೆ. ಆ ಎಲ್ಲ ನಿಯಮಗಳನ್ನ, ಆ ಎಲ್ಲ ಮೌಲ್ಯಗಳನ್ನ ಬಹಳ ಅರ್ಥಗರ್ಭಿತವಾಗಿ ಕಲಿಸ್ತಕ್ಕಂಥ ಗಂಗಾವತಿಯ ಒಂದು ಪ್ರತಿಷ್ಠಿತ ಕಾಲೇಜ್ ಅಂದರೆ ಬಹುಶಃ ಸಂಕಲ್ಪ ಕಾಲೇಜ್ ಅಂತ ನಾನು ಬಹಳ ಹೆಮ್ಮೆ ಇರಬೇಕು. ಬರೀ ಅಕ್ಷರ ಬಿಟ್ಬಿಟ್ರೆ ನೀವು ಜೀವನದಲ್ಲಿ ಒಳ್ಳೆಯ ಪ್ರಜೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಏನಂತ ನಾವು ಇವತ್ತೇನಾದ್ರು ತಪ್ಪು ಮಾಡಿದ್ರೆ ಮುಂದಿನ ಜೀವನದಲ್ಲಿ ಅನುಭವಿಸ್ತೀವಿ ಅಂತ ಹೇಳ್ತದೆ. ಆದರೆ ಈಗ ಕಾಲ ಬಹಳ ಫಾಸ್ಟ್ ಆಗಿ ನೀವು ಏನನ್ನ ಬಿಡ್ತೀರಿ ಅದನ್ನೇ ಇವತ್ತು ಪಡಿತೀರಿ. ಹೌದಾ? ನಾವು ಈ ಬೇವಿನ ಬೀಜವನ್ನು ಬಿಟ್ಟು ಮಾವಿನ ಹಣ್ಣನ್ನು ಪಡಿಬೇಕಂತ ಸಾಧ್ಯ ಆಗುತ್ತಾ? ಆಗಲ್ಲ, ಸಾಧ್ಯ ಇಲ್ಲ. ನಾವು ಮಾವನ್ನು ಪಡಿಬೇಕಂದ್ರೆ ಮಾವನ್ನೇ ಬಿಟ್ಟಬೇಕು, ಬೇವನ್ನು ಪಡಿಬೇಕಂದ್ರೆ ಬೇವನ್ನೇ ಬಿಟ್ಟಬೇಕು. ಈ ಕಾಲೇಜ್ ಹೇಗಿಲ್ಲ, ನಿಮ್ಮ ಮಾವನ್ನು ಬಿಟ್ಟುಕೊಂಡ್ರೆ ಕೌಶಲ್ಯ ಬೇರೆ ಬೇವಿನ ಬೀಜ ಬಿಟ್ಟುಬಿಡ್ತೀವಿ, ಮುಂದೆ ಮಾವಿನ ಹಣ್ಣು ಬೇಕಂತ ಸಾಧ್ಯ ಆಗಲ್ಲ. ಕೆಲವೊಂದಿಷ್ಟು ಒಳ್ಳೆಯ ಕಾರ್ಯಗಳಲ್ಲಿ ನಮ್ಮ ಕಾರ್ಯಗಳು ಒಂದು ಅಂತ ನಾನು ಬಹಳ ಗೌರವಿಸಿ ಹೇಳ್ಕೊಳ್ತೇನೆ. ಅದಕ್ಕೆ ನೀವೆಲ್ಲ ಸೇರಿಕೊಂಡಿದ್ದೀರಿ ಅಂದರೆ ನಿಮಗೆಲ್ಲ ನಾನು ತುಂಬುವುದರಿಂದ ಸ್ವಾಗತವನ್ನು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧೆಡೆ ಸಂಭ್ರಮದಿಂದ ಆಚರಿಸಿದ ರಕ್ಷಾ ಬಂಧನ. ಬೀರಲಿಂಗೇಶ್ವರ ದೇವಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಮತ್ತು ಸಂಕಲ್ಪ ಕಾಲೇಜಿನಲ್ಲಿ ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನಾ ಸಮಾರಂಭ.
ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.